ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ 21 ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ ಬಿಜೆಪಿ ಸ್ನೇಹಿತರುಗಳ ಮೇಲೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. 2013ರಿಂದ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 5 ವರ್ಷ ಆಡಳಿತ ನಡೆಸಿದ್ದಾರೆ. ಕಳೆದ 1.25 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಯಾತಕ್ಕೆ ಅಕ್ರಮಗಳು ಈಗ ನೀವೇನು ಹೇಳ್ತಾ ಇದ್ದೀರಿ? 2010 2011 ಈಗೇನು ಹೇಳ್ತಾ ಇದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೇ? ಇವತ್ತು ಈ ಪ್ರಕರಣಗಳನ್ನು ಮುಚ್ಚಾಕೊಳ್ಳಿಕ್ಕೆ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಇದೆಲ್ಲವನ್ನ ತನಿಖೆ ನಡೆಸ್ತೀವಿ ಅಂತ ಇವತ್ತು ನೀವೇನು ಹೇಳ್ತಾ ಇದ್ದೀರಿ? ಯಾವ ತನಿಖೆ ನಡೆಸ್ತೀರಿ ನೀವು? ಎಲ್ಲಿಂದ ತನಿಖೆ ಮಾಡಿ ಯಾರ ಮೇಲೆ ಆಕ್ಷನ್ ತಗೋತೀರಿ? ಅರ್ಕಾವತಿ ಬಡಾವಣೆ 3000 ಎಕರೆ ಅವತ್ತು ನೋಟಿಫೈ ಮಾಡಿ ಎಷ್ಟು ಎಕರೆ ಉಳಿಸಿ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಿ? ಆ ರೀಡು ಮಾಡಿದ್ರಲ್ಲ, ಆ ರೀಡುನಲ್ಲಿ ನಿಜವಾದ ರೈತರು ಭೂಮಿ ಯಾವುದನ್ನ ವಶಪಡಿಸ್ಕೊಂಡಿದ್ರಿ ಬಡಾವಣೆ ನಿರ್ಮಾಣಕ್ಕೆ, ಆ ರೀಡು ಹೆಸರಿನಲ್ಲಿ ಎಷ್ಟು ಜನ ನಮ್ಮ ರೈತರ ಭೂಮಿ ಕಳ್ಕೊಂಡಿದ್ರು ಅವರಿಗೆ ವಾಪಸ್ ಕೊಟ್ಟಿದ್ದೀರಿ? ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ಮಾಡಿದ್ರಲ್ಲ, ಆಯೋಗದ ವರದಿ ಎಲ್ಲೋಯ್ತು? ನೀವು ಇದೆಲ್ಲ ಮಾಡ್ಬೋದಾಗಿತ್ತು ಅಂತಾರೆ. ನಾನು 18ರಲ್ಲಿ ಮುಖ್ಯಮಂತ್ರಿ ಆಗಿದ್ದು, ನಾನು ಸ್ವತಂತ್ರವಾದ ಸರ್ಕಾರ ನನ್ನ ಕೈ ಜನ ಕೊಡಲಿಲ್ಲ. ನಿಮ್ಮ ಜೊತೆನೇ ಸೇರಿ ಸರ್ಕಾರ ಮಾಡಬೇಕಾಗಿತ್ತು. ನಾನೆಲ್ಲಿ ಅದನ್ನು ವರದಿ ನನ್ನ ಕೈ ಕೊಡ್ಲಿಕ್ಕೆ ನೀವು ಬಿಡಬೇಕಲ್ಲ. ಪ್ರತಿಯೊಂದಕ್ಕೂ ನಮ್ಮ ಇಲಾಖೆಗೆ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಕೊಂಬಂದಂಥವ್ರು ಪಾಪ ನೆನ್ನೆ ಹೇಳಿದ್ದಾರೆ ನಮ್ಮ ಕನಕಪುರದವರು. ಈಗ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡೋರು. ಕುಮಾರಸ್ವಾಮಿನ 39 ಜನ ಗೆದ್ದಿದ್ರು, ಅವ್ರನ್ನ ಮುಖ್ಯಮಂತ್ರಿ ಮಾಡೋದು. ದೇವೇಗೌಡರು 16 ಸೀಟ್ ಗೆದ್ದಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು. ತೆಗೆದಿದ್ದು ಯಾರು ಅಂತ ಹೇಳ್ಬೇಕಲ್ಲ. 39 ಜನ ಗೆದ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿ ಅಂತ ನಿಮ್ಮ ಹತ್ರ ಬಂದವನ ನಾನು? ದೇವೇಗೌಡರಿಗೆ ನಿಮ್ಮ ಹತ್ರ ಬಂದವರ? ಅವತ್ತು ಜನತಾ ದಳದಲ್ಲಿ 54 ಜನ ಗೆದ್ದಿದ್ರು, ಕರ್ನಾಟಕದಿಂದ 16 ಜನ ಗೆದ್ದಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು 190 180 ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು, ನಿಮ್ಮಿಂದ ಆಗಿದ್ದ? ದೇವೇಗೌಡರು ಏನು ತಪ್ಪು ಮಾಡಿದ್ರೆ ತೆಗೆದವ್ರು ಯಾರು? ಒಬ್ಬ ಕನ್ನಡಿಗನ್ನ. ಕುಮಾರಸ್ವಾಮಿ ತೆಗೆದವ್ರು ಯಾರು? ಏನು ನಾನು ಮಾಡಿದ ತಪ್ಪಿಗೆ ತೆಗೆದ್ರ ನೀವು ನನ್ನ? ಇವೆಲ್ಲ ಅದೆಲ್ಲ ಒಂದು ಭಾಗ. ಅದರಿಂದ ಈ ಸರ್ಕಾರ ಇವತ್ತು 21 ಹೊಸ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಮುಖ್ಯಮಂತ್ರಿಗಳು ಪಾಪ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಉತ್ತರ 10 ಪುಟವೋ 20 ಪುಟವೋ ಯಾವ ವಕೀಲನ ಕೈ ಬರೆಸ್ಕೊಂಡ್ರೋ ಓದ್ತಕ್ಕಂಥ ಒಂದು ಪರಿಸ್ಥಿತಿಗೆ ಉತ್ತರವನ್ನು ಈ ರಾಜ್ಯದಲ್ಲಿ ಕಂಡಂಥದ್ದು ಇದೇ ಮೊದಲನೇ ಬಾರಿಗೆ ರಾಜ್ಯದಲ್ಲಿ. ಅದಷ್ಟೇ ಅಲ್ಲ, 4 ಗಂಟೆ ಮೇಲೆ ಪಾಪ ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಬಿಟ್ರು. ಇಲ್ಲಿ ಉತ್ತರ ಕೊಡೋಕ್ಕಾಗದೆ. ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡಿದ್ರೆ ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನೇ ಅಂತ ಈಗ ಬಾಮೈದಿಂದ ಹೇಳ್ತಾವ್ರೆ. ಬಾಮೈದಿಂದ ಆಗಿರೋ ತಪ್ಪು ಅಂತ ಹೇಳಿ ಆ ಭೂಮಿ ಬಾಮೈದ ತಗೊಳಕ್ಕೂ ಅವಕಾಶ ಇತ್ತಾ? ಯಾರ ಭೂಮಿ ಅದು? ನಾನು ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವಲ್ಲ, ಪರಿಶಿಷ್ಟರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಯಾಕೆಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರಿಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಬಂದವ್ರು ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ. ಉದ್ಧಾರ ಮಾಡಿರಿ ಒಬ್ಬರೇ ಅಂತ 39,000 ಕೋಟಿ ಕೊಟ್ಟಿದ್ದೀನಿ ಅಂತ. ಆ 39,000 ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ? ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಮೂಡಾ ಪ್ರಕರಣಕ್ಕೆ ಯಾರೋ ಒಬ್ಬರನ್ನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ಆಯೋಗ ತನಿಖೆ ವರದಿನೇ ಇಡಲಿಲ್ಲ. ಅದು ಇಲ್ಲಿ ನೈಸ್ದು BMIC ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು.
8 ವರ್ಷ ಆಯಿತು, 7 ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಜಯಚಂದ್ರ, CBI ಕೊಡಬೇಕು, ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು, 760 ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ, ಈ ಪ್ರೋಗ್ರಾಮ್ನೇ ಸ್ಕ್ರ್ಯಾಪ್ ಮಾಡಬೇಕು ಅಂತ ಕೊಟ್ಟರು. ಎಲ್ಲಿಟ್ಟಿದ್ದೀರಿ ಆ ವರದಿ? ಗ್ರೇಟರ್ ಬೆಂಗಳೂರು ಮಾಡೋ ಮಹಾನ್ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ವರದಿಯ? ಯಾರ ಮನೇಲಿ ಇಟ್ಕೊಂಡಿದ್ದೀರಿ? ಈಗ ಅದು ಎಂಥದ್ದು ನೈಸ್ ರೋಡಲ್ಲಿ ಇದು ಕಟ್ತಾರಂತೆ, ಎಂಥದ್ದು ಬೆಂಗಳೂರು ನಗರ ನೋಡಕ್ಕೆ, ವೀಕ್ಷಣೆ ಮಾಡೋಕ್ಕೆ. ಟವರ್ ಅದೆಂಥದ್ದು, ಅದೆಂಥ ಟವರ್? ಐಫಿಲ್ ಟವರ್, ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ಈ ನೈಸ್ ರೋಡ್ ರಸ್ತೆಲಿ. ಅವೆಲ್ಲ ಆಸ್ತಿ ಯಾರು ಬರ್ಸ್ಕೊಂಡವ್ರು? ಈಗ ಯಾರು ಸೂಪರ್ದಲ್ಲಿ ಇಟ್ಕೊಂಡಿದ್ದೀರಿ? ಇದೆಲ್ಲ ದೊಡ್ಡ ಇತಿಹಾಸ. ಈಗ ಅದೇಂಥದ್ದು ನಿಮ್ಮ ಇದೀಗಾರ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇಂಥದ್ದು 4 ಭಾಗದಲ್ಲಿ ಟೆಂಡರ್ ಕರಿತೀರಂತಲ್ಲಪ್ಪ, ಏನೋ ಓಪನ್ ಚರ್ಚೆಗೆ ತಯಾರಾಗವ್ರಂತೆ. ಪಾಪ ಏನು ದಾನ ಧರ್ಮ ಮಾಡೋದರಂತೆ ಇವ್ರು. ನೆನ್ನೆ ಎಲ್ಲ ಕೇಳ್ತಾ ಇದ್ದೆ, ದಾನ ಧರ್ಮ ಮಾಡಿ ಬಂದವರಂತೆ, ಭಾಳ ನೀತಿವಂತರು. ಅದರಿಂದ ಇವೆಲ್ಲ ಚರ್ಚೆ ಮಾಡ್ತೀನಿ. ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದಿದೆಯಲ್ಲ, ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ 92 ಕೋಟಿ ದುಡ್ಡು ಕೇಳ್ತಿಲ್ಲ, 62 ಕೇಳೋದು 62 ಕೋಟಿ ಕೊಟ್ಬಿಟ್ರು ಕೊಟ್ಬಿಡ್ತಾರಂತೆ ಪುಕ್ಸಟ್ಟೆ. ಜಮೀನು ಅವ್ರದ, ಅದು ನೋಟಿಫೈ ಆಗಿದೆ 92ರಲ್ಲಿ, 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ದುಡ್ಡು 3,20,000 ದುಡ್ಡು ಕಟ್ಟವ್ರು, 24,000ನ ಅವನ ಅಕೌಂಟ್ಗೆ. ಆ ದುಡ್ಡು ವಾಪಸ್ ಕೊಟ್ಟಿದ್ದೀರಾ ಆ ಡಿನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ? ಆಮೇಲೆ 98ರಲ್ಲಿ ಪಾಪ ಅವನು ಬದುಕೇ ಇಲ್ಲ. ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟರೆ ಯಾರು? ಆ ಲ್ಯಾಂಡ್ನ ಡಿನೋಟಿಫೈ ಮಾಡಿಕೊಡಿ ಅಂತ ಹೇಳಿ ಡಿನೋಟಿಫಿಕೇಶನ್ 98ರಲ್ಲಿ ನಿಂಗ ಉರುಫ್ ಜವರ್ನ ಹೆಸರಿಗೆ ಮಾಡಿದಿರಲ್ಲ, ಅವನು ನಿಂಗ ತೀರ್ಕೊಂಡು ಹೋಗಿರೋದು ಯಾವಾಗ? ಏನೋ ಸ್ವರ್ಗದಿಂದ ಅರ್ಜಿ ಕಳಿಸಿದಾರ ಡಿನೋಟಿಫೈ ಮಾಡಿ ಅಂತ? ಆ ಜಮೀನ ಈಗ ನಿಮ್ಮ ಬಾಮೈದ ಖರೀದಿ ಮಾಡಿ ಅದನ್ನ ದಾನ ಕೊಟ್ಟು, ಏನು ಡ್ರಾಮಾ ಇದು? ನೆನ್ನೆಲೆಲ್ಲ ಚರ್ಚೆ ಆಗಿರ್ಬೇಕಾದ್ರೆ ನಿಮ್ಮ ಮುಂದೆ ನಂದೆಂಥದ್ದು ಸೈಟ್ ಐತಂತಲ್ಲಿ ಓಡಕ್ಕೆ ಬರಲಿ ಮಾತಾಡ್ತೀವಿ ಅಂತ ಹೇಳಿ. ನಾನು 106 ಬಾರಿ ಹೇಳಿದ್ದೀನಿ ನಮ್ಮದು ತೆರೆದ ಪುಸ್ತಕ ಅಂತ ಹೇಳಿ. 85ರಲ್ಲಿ 21,000 ಸ್ಕ್ವೇರ್ ಫೀಟು ನನಗೆ ಇಂಡಸ್ಟ್ರಿಯಲ್ ಲೇಔಟನ್ನು ಅಲಾಟ್ ಮಾಡಿದರು. 1985, 40 ವರ್ಷ ಆಗಿದೆ. ಪಾಪ ಈಗ ತೆಗಿತಾ ಇದ್ದೀರಿ ಅಲ್ವಾ, 40 ವರ್ಷದ್ದು ತೆಗೀರಿ. 85ರಲ್ಲಿ ನನಗೆ ಅಲಾಟ್ ಆಗಿ ದುಡ್ಡು ಕಟ್ಟಿದ್ದೀನಿ. ನಂತರ ನನಗೆ ಅಲಾಟ್ಮೆಂಟ್ ಮಾಡಿದ ಜಾಗದಲ್ಲಿ ಯಾವನೋ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟವನೆ. ಆ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನಾನು ಮತ್ತೆ ಅರ್ಜಿ ಹಾಕೋದು ಬೇಡ ಅಂತಲೇ ಇದ್ದವನು. ನನಗೆ ಕೆಲವು ಸ್ನೇಹಿತರುಗಳು ಹಿಂಸೆ ಮಾಡಿ ನನ್ನ ಗಮನಕ್ಕೆ ಬರದೆ ಒಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು. ಇಲ್ಲಿವರೆಗೆ ಯಾವ ಕಮ್ಯುನಿಕೇಷನ್ನು ನನಗೆ ಬಂದಿಲ್ಲ. ಅದಕ್ಕೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದೀವಿ ಅಂತ ಈ ಕ್ಷಣದವರೆಗೆ ನನಗೇನು ಯಾವ ಕಮ್ಯುನಿಕೇಷನ್ನು CITಯಿಂದ ಬಂದಿಲ್ಲ. ಮುಖ್ಯಮಂತ್ರಿಗಳಿಗೆ ದಯಮಾಡಿ, ನಿಮ್ಮ ಮಂತ್ರಿಗಳು ಯಾರ್ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ದಯಮಾಡಿ ಹೇಳ್ತೀನಿ, ಇಟ್ಬಿಟ್ರಪ್ಪ ಜನಗಳ ಮುಂದೆ. ಕುಮಾರಸ್ವಾಮಿಗೆ ಅದಂತೂ 60,000 ಸ್ಕ್ವೇರ್ ಫೀಟ್ ಕೊಟ್ಟವರಂತೆ ಮೈಸೂರಲ್ಲಿ. ಯಾರೋ ಇಲ್ಲಿಂದ ದೇವೇಗೌಡರಿಂದ ಬೆಳೆದು ಈಗ ಅಲ್ಲಿಗ ಅದಂತೂ ವಕ್ತಾರ ಅಲ್ವಾ, ಎಲ್ಲದಕ್ಕೂ ನಿಂತ್ಕೊತಾರಲ್ಲ ವಕ್ತಾರ ಹೇಳಕ್ಕೆ. ವಿಷಯನಾದ್ರು ತಿಳ್ಕೊಂಡು ಮಾತಾಡಬೇಕು, ದಾಖಲೆ ಹಿಡ್ಕೊಂಡು ಮಾತಾಡಬೇಕು. ಈಗ ಮೂಡಾದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು. ನಿಮ್ಮದೇನಿದೆ ದಾಖಲೆ? 40% ಹೇಳಿದ್ರಲ್ಲ. ಈಗ ಅದೆಲ್ಲ ಅಲ್ಲೆಲ್ಲೋ 500 ಕೋಟಿ ಅಂತೆ, ಗಂಗಾ ಕಲ್ಯಾಣದ 400 ಕೋಟಿ ಅಂತೆ, ಈಗ ಹೇಳ್ತಾ ಇದ್ದೀರಲ್ಲ. ಇಷ್ಟು ಸೇರ್ ಮಾಡ್ತಾ ಇದ್ರಿ, ದುಡ್ಡು ಹೊಡ್ಕೊಂಡು ಕೂತಿದ್ದಾರನ್ನ ಈಗ ತಕೊಂಡು ಕೂತಿದ್ದೀರಲ್ಲ. ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯನವರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನ. ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಎಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ.
ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು ನನ್ನ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾನೆ ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಸೋಕ್ಕೆ ಮಿಲ್ಟ್ರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವನ್ನು ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಸೋಕ್ಕೆ ಮಿಲ್ಟ್ರಿ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದರೆ ತರ್ಸೋಣಂತೆ.